ಒಂದೇ ಒಂದು ನಿರ್ವಹಣಾ ಕಾರ್ಯ, ಆದರೆ ಅದೇ ಕೆಲಸ ಇಬ್ಬರು ಕಾರ್ಮಿಕರ ಪ್ರಾಣವನ್ನೇ ಕಸಿದುಕೊಂಡಿತ್ತು. ಬೆಳ್ಳಂದೂರು ಎಸ್ಟಿಪಿಯಲ್ಲಿ ನಡೆದ ಈ ದುರಂತಕ್ಕೆ ಕಾರಣವೇನು? ತನಿಖೆಯಲ್ಲಿ ಏನ್ ಗೊತ್ತಾಗಿದೆ? ಇಂತಹ ಘಟನೆ ಮತ್ತೆ ನಡೆಯದಂತೆ ಜಲಮಂಡಳಿ ಈಗ ಮಾಡ್ತಿರೋದಾದ್ರೂ ಏನು? ಈ ಎಲ್ಲ ಪ್ರಶ್ನೆಗಳ ನಡುವೆ ಇದೀಗ ಜಲಮಂಡಳಿ ಮಹತ್ವದ ಘೋಷಣೆಯೊಂದನ್ನು ಮಾಡಿದೆ. ಹೌದು, ಬೆಳ್ಳಂದೂರು ಎಸ್ಟಿಪಿಯಲ್ಲಿ ಇಬ್ಬರು ಕಾರ್ಮಿಕರು ಮೃತಪಟ್ಟ ಪ್ರಕರಣದ ತನಿಖೆ ಮುಂದುವರೆದಿದೆ. ಘಟನೆಯ ಪ್ರತಿಯೊಂದು ಆಯಾಮವನ್ನ ಪರಿಶೀಲಿಸಲಾಗುತ್ತೆ ಅಂತ ಬಿಡಬ್ಲ್ಯೂಎಸ್ಎಸ್ಬಿ ಅಧ್ಯಕ್ಷೆ ಡಾಕ್ಟರ್ ಎನ್ ಮಂಜುಳಾ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಎಸ್ಟಿಪಿ ನಿರ್ವಹಣೆಯಲ್ಲಿ ಸುರಕ್ಷತೆಯ ವಿಚಾರದಲ್ಲೂ ಯಾವುದೇ ರಾಜಿಗೆ ಅವಕಾಶವಿಲ್ವಂತೆ. ನಗರದ ಎಲ್ಲ ಎಸ್ಟಿಪಿಗಳಲ್ಲಿ ಸುರಕ್ಷತಾ ಮಾನದಂಡವನ್ನ ಮತ್ತಷ್ಟು ಬಲಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ನಿರ್ವಹಣಾ ಕಾರ್ಯಗಳ ಮೇಲೆ ನಿರಂತರ ನಿಗಾ ಇಡುವುದಾಗಿ, ಜೊತೆಗೆ ಕಾರ್ಮಿಕರಿಗೆ ವಿಶೇಷ ಸುರಕ್ಷತಾ ತರಬೇತಿಯನ್ನು ಕೂಡ ನೀಡಲಾಗುತ್ತೆ. ಇನ್ನು ಇದೇ ವೇಳೆ ಬೆಂಗಳೂರಿಗೆ ಜಲಮಂಡಳಿ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೂಡ ನೀಡಿದೆ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುತ್ತಾ? ಇಲ್ಲ, ಸದ್ಯಕ್ಕೆ ಅಂತಹ ಯಾವುದೇ ಆತಂಕವಿಲ್ಲ ಅಂತ ಅಂದಿದ್ದಾರೆ ಜಲಮಂಡಳಿ ಅಧ್ಯಕ್ಷೆ. ಕಾವೇರಿ ಜಲಾನಯನ ಪ್ರದೇಶದ ಪ್ರಮುಖ ಜಲಾಶಯಗಳಲ್ಲಿ ಸಮರ್ಪಕ ನೀರಿನ ಸಂಗ್ರಹಣವಿದ್ದು ಬೆಂಗಳೂರಿಗೆ ಅಗತ್ಯವಿರುವ ನೀರನ್ನ ನಿರಂತರವಾಗಿ ಪೂರೈಸಲಾಗುತ್ತೆ. ಕೆಲಸ ಮಾಡತಕ್ಕಂತ ಒಂದು 600-700 ಜನ ಇದ್ದಾರೆ ವರ್ಕರ್ಸ್. ಅವ್ರನ್ನ ಕಾಯಂಗೊಳಿಸಬೇಕು. ಯಾಕಂದ್ರೆ ತುಂಬಾ ಈ ಸಮಾಜದಲ್ಲಿ ನೇರವಾಗಿ ಏನು ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಮಾಡ್ತಾ ಇರತಕ್ಕಂಥ ಮಲನ ಮತ್ತೆ ಈ ಡ್ರೈನೇಜ್ ಜೊತೆ ನೇರ ಸಂಪರ್ಕದಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡ್ತಾ ಇರತಕ್ಕಂಥ ಕೆಲಸಕ್ಕೆ ಔಟ್ಸೋರ್ಸ್ ಅಲ್ಲಿ ಸಿಗ್ತಕ್ಕಂಥ ಸಂಬಳ ಅವರ ಜೀವನ ಮಟ್ಟನ ಸುಧಾರಿಸೋದಕ್ಕೆ ಸಾಧ್ಯ ಇಲ್ಲ. ತುಂಬಾ ತೊಂದರೆಯಲ್ಲಿದ್ದಾರೆ. ಆದ್ರಿಂದ ಅವರಿಗೆ ಕಾಯಂಗೊಳಿಸಿ ಅವರಿಗೆ ಸಿಗ್ತಕ್ಕಂಥ ಸರ್ಕಾರದ ಸವಲತ್ತುಗಳು ಸಿಗ್ಬೇಕನ್ನಕ್ಕಂಥ ದೃಷ್ಟಿಯಿಂದ ನಾವಿವತ್ತು ಮೀಟಿಂಗ್ ಮಾಡಿ ನಮ್ಮವ್ರು ಯಾರೂ ನಿರ್ದೇಶನ ಕೊಟ್ಟಿಲ್ಲ ಹಿಡಿಲಿಕ್ಕೆ. ನಮ್ಮ AWE ಅಥವಾ JE AE ಅಥವಾ JE ಅವರು ಅನುಮತಿ ತಗೊಳ್ಬೇಕಾಗಿತ್ತು, ಅದನ್ನು ಕೂಡ ನಿರ್ವಹಿಸಿಲ್ಲ. ಅವತ್ತು ಅವರೇ ಏಕಾಏಕಿಯಾಗಿ ಮಾಡುವಂಥದ್ದು. ಅದು 5 ಗಂಟೆ ಸಾಯಂಕಾಲದಲ್ಲಿ ಯಾವ ರೀತಿಯೂ ಆ ಥರದ್ದು ಯಾವುದು ಆಕ್ಟಿವಿಟಿ ಮಾಡೋ ಹಾಗೆ ಇಲ್ಲ. ಸೊ ದೇ ಹ್ಯಾವ್ ವೈಲೇಟೆಡ್ ಆಲ್ ದಿಸ್. ನಮ್ಮ ಅಧಿಕಾರಿ ಯಾರು ಆ ಟೈಮ್ ಕೊಟ್ಟಿಲ್ಲ, ಅವ್ರಿಗೆ ಅನುಮತಿನೂ ಪಡ್ಕೊಂಡಿಲ್ಲ, ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಅದನ್ನು ತನಿಖೆಯಿಂದ ಕಂಡು ಬಂದಿದೆ. ಅದರಿಂದ ನಮಗೆ ಗ್ರೌಂಡ್ಸ್ ಇದ್ದೇ ಇರೋದು ಸುಮ್ಮನೆ ಹೇಗೆ ನಾವು ಆಕ್ಷನ್ ತಗೊಳ್ಳೋದು. ಒಂದು ವೇಳೆ ತುರ್ತು ಪರಿಸ್ಥಿತಿ ಎದುರಾದರೆ ಸಂಚಾರಿ ಕಾವೇರಿ ಟ್ಯಾಂಕರ್ಗಳು ಮತ್ತು ಕೊಳವೆ ಬಾವಿಗಳ ಮೂಲಕ ಪರ್ಯಾಯ ನೀರು ಪೂರೈಕೆ ಮಾಡಲು ವ್ಯವಸ್ಥೆಯನ್ನು ಕೂಡ ಸಿದ್ಧಪಡಿಸಲಾಗಿದೆ. ಇತ್ತ ಕಾರ್ಮಿಕರ ಸುರಕ್ಷತೆಯ ವಿಚಾರದಲ್ಲೂ ಕೂಡ ಸಫಾಯಿ ಕರ್ಮಚಾರಿ ಆಯೋಗವು ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದೆ. ಸ್ವಚ್ಛತಾ ಕಾರ್ಮಿಕರಿಗೆ ಸುರಕ್ಷತಾ ಉಪಕರಣಗಳು, ಆರೋಗ್ಯ ವಿಮೆ, ಕೌಶಲ್ಯ ತರಬೇತಿ ಮತ್ತು ಸೇವಾ ಭದ್ರತೆ ಒದಗಿಸುವ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಕೂಡ ನಡೆಸಲಾಗಿದೆಯಂತೆ. ಜೊತೆಗೆ ಕಾರ್ಮಿಕರ ಕಲ್ಯಾಣಕ್ಕಾಗಿ ಜಾರಿಯಾಗಿರುವ ಅನ್ನಪೂರ್ಣ ಯೋಜನೆಯನ್ನ ಇನ್ನಷ್ಟು ಪರಿಪೂರ್ಣವಾಗಿ ವಿಸ್ತರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಇದಕ್ಕೂ ಮುನ್ನ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ಹಾಗೂ ಜಲಮಂಡಳಿ ಅಧ್ಯಕ್ಷೆ ಡಾಕ್ಟರ್ ಎನ್ ಮಂಜುಳಾ ಅವರು ಎಸ್ಟಿಪಿ ಕಾರ್ಮಿಕರು ಮತ್ತು ಸ್ವಚ್ಛತಾ ಸಿಬ್ಬಂದಿಗಳೊಂದಿಗೆ ನೇರವಾಗಿ ಸಂವಾದವನ್ನು ನಡೆಸಿ ಅವರ ಸಮಸ್ಯೆಗಳು ಮತ್ತು ಸಲಹೆಗಳನ್ನು ಆಲಿಸಿದ್ರು. ಒಟ್ನಲ್ಲಿ ಬೆಳ್ಳಂದೂರು ಎಸ್ಟಿಪಿ ದುರಂತದ ತನಿಖೆ ಒಂದು ಕಡೆ ಮುಂದುವರೆದಿದೆ, ಮತ್ತೊಂದು ಕಡೆ ಇಂತಹ ದುರ್ಘಟನೆ ಮತ್ತೆ ಮರುಕಳಿಸದಂತೆ ಸುರಕ್ಷತಾ ವ್ಯವಸ್ಥೆಯನ್ನ ಬಿಗಿಗೊಳಿಸಲು ಜಲಮಂಡಳಿ ಮುಂದಾಗಿದೆ. ಸಾಗರ್ ನ್ಯೂಸ್ ಟೈಮ್ಸ್, ಬೆಂಗಳೂರು.